ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಈ ದಿನ ಮುಳಬಾಗಿಲು ತಾಲೂಕಿನ ಕಸಿರೆಡ್ಡಿಹಳ್ಳಿ ಗ್ರಾಮದಲ್ಲಿ ಸುಮಾರು ಹಸುಗಳು ಕೂಡ ಮೃತಪಟ್ಟಿದ್ದು, ಅವುಗಳಲ್ಲಿ ಎಲ್ಲ ಕೂಡ ಭಾಳ ಬಡ ರೈತರಾಗಿದ್ದರು. ಅವುಗಳಲ್ಲಿ ಸುಮಾರು ಹಸುಗಳಿಗೆ ಇನ್ಶೂರೆನ್ಸ್ ಕೂಡ ಇರಲಿಲ್ಲ. ಇದು ನಿಜಕ್ಕೂ ಕೂಡ ಭಾಳ ವಿಷಾದನೀಯ. ಹಾಗಾಗಿ ನಾನು ಮತ್ತು ನಮ್ಮ ಸಾಮೇಗೌಡರು ಒಕ್ಕೂಟದ ವತಿಯಿಂದ ನಾವು ಯಾರು ಹಸುಗಳನ್ನು ಕಳ್ಕೊಂಡಿದ್ದಾರೋ ಅವರಿಗೆ 10,000 ರೂಪಾಯಿ ಚೆಕ್ನ ಮುಖಾಂತರ ಅವರಿಗೆ ಇವತ್ತು ಕೊಡ್ತಾ ಇದ್ದೀವಿ. ನಾನು ರೈತರಲ್ಲಿ ಒಂದು ವಿನಂತಿ ಮಾಡಿಕೊಳ್ಳೋದೇನು ಅಂತಂದರೆ, ಯಾವುದೇ ಹಸು ತಗೊಂಡ ತಕ್ಷಣ ಇನ್ಶೂರೆನ್ಸನ್ನು ಮಾಡಿಸೋದು ಅವರು ಕರ್ತವ್ಯ ಅಂತ ಭಾವಿಸ್ಕೊಂಡು ಇನ್ಶೂರೆನ್ಸನ್ನು ಮಾಡಿಸ್ಬೇಕಾಗ್ತದೆ. ಯಾಕೆಂತಂದರೆ ಆ ಹಸುವಿನ ಬೆಲೆ 70,000, 80,000, 1 ಲಕ್ಷ ಹೀಗೆಲ್ಲ ಇರ್ತದೆ. ಬಡ ರೈತರು ಕೂಲಿ ಮಾಡಿ ಕಷ್ಟಪಟ್ಟು ಒಂದು ಹಸುವನ್ನು ಕೊಂಡ್ಕೊಂಡು ಹಸುವನ್ನ ಜೀವನ ಮಾಡೋಣ ಅಂತ ಮಾಡ್ತಾ ಇದ್ರೆ ಸಾಲಾಗೆಲ್ಲ ಮಾಡಿ ತಗೊಂಡಿರ್ತಾರೆ. ಆ ಹಸು ಏನಾದರೂ ಹೆಚ್ಚು ಕಡಿಮೆ ಆಗಿ ಸತ್ತ ಪಕ್ಷದಲ್ಲಿ ಆ ಕುಟುಂಬಕ್ಕೆ ಬಹಳಷ್ಟು ನಷ್ಟ ಆಗೋದ್ರಿಂದ ಕೋಲಾರ ಹಾಲು ಒಕ್ಕೂಟ ವರ್ಷಕ್ಕೆ 2 ಬಾರಿ ಇನ್ಶೂರೆನ್ಸನ್ನು ವಿಮೆನ ರೈತರಿಗೋಸ್ಕರ ಮಾಡಿಸ್ತಾ ಇದೆ. ಅದರಲ್ಲಿ ರೈತರು ಒಂದು ಭಾಗ, ಯೂನಿಯನ್ ಒಂದು ಭಾಗ ಹಾಕಿ ಸುಮಾರು 2 ಇದರಲ್ಲಿ 2 ಸಾರಿ ವರ್ಷಕ್ಕೆ ಮಾಡೋದ ಇದನ್ನು ಕಂತಿಲ್ಲ, ಒಂದೇ ಕಂತಲ್ಲಿ ಎಲ್ಲನೂ ಕಟ್ಟಬೇಕಾಗ್ತದೆ. 2,000 ರೂಪಾಯಿ ಅಥವಾ ಇನ್ನೂ ಸ್ವಲ್ಪ ಕಡಿಮೆನೂ ಇರ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆಲ್ಲನೂ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ನಿಮ್ಮೂರಿಗೆ ಬರ್ತಾರೆ, ನಿಮ್ಮೂರಿಗೆ ಬಂದಾಗ ಆ ಇನ್ಶೂರೆನ್ಸನ್ನು ಎಲ್ಲರೂ ಮಾಡಿಕೊಂಡು ನೀವು ಅನುಕೂಲ ಮಾಡ್ಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇವತ್ತು 5 ಜನ 10,000 ಅವರು ವಿಮೆ ಕಟ್ಟಿಲ್ಲ. ಇಲ್ಲ, ವಿಮೆ ಕಟ್ಟಿಲ್ಲ, ಅದರಿಂದ ವಿಮೆ ಇಲ್ಲ. ಒಂದು ವೇಳೆ ವಿಮೆ ಕೊಟ್ಟಿದ್ರೆ ಇನ್ನೂ ಜಾಸ್ತಿ ಬರ್ತಾ ಇದೆ, 70,000. ಇದು ಏನು ಅಂದ್ರೆ ಹಸು ಇಲ್ಲದೆ ಇರೋ ಇದು ಮಾಡ್ಕೊಂಡಿದ್ದಾರೆ ಅಂತ ನಮ್ಮ ದತ್ತಿಯಿಂದ ನಾವು ಇದನ್ನ ಕೊಡಿಸ್ತಾ ಇದ್ದೀವಿ. ನಮಸ್ಕಾರ. ಏನು ಕಳೆದ ಒಂದು 4 ದಿನದ ಹಿಂದೆ ನಮ್ಮೂರಲ್ಲಿ ಒಂದು 6 ಹಸು ಸತ್ತೋಗಿತ್ತು. ಅದರಲ್ಲಿ ಇನ್ಶೂರೆನ್ಸ್ ಇದ್ದದ್ದು ಕೇವಲ 2 ಹಸುಗಳು ಮಾತ್ರ ಇತ್ತು. ಈ ರೀತಿ ನಮ್ಮೂರಲ್ಲಿ ನಿಲ್ಲಿಸಿದಾಗ ನಾನು ಅಣ್ಣವ್ರಿಗೆ ಫೋನ್ ಮಾಡಿದೆ, ಅಣ್ಣ ಈ ರೀತಿ ಹೆಚ್ಚು ಕಮ್ಮಿ ನಮ್ಮೂರಲ್ಲಿ ಎಲ್ಲ ಪರಿಶಿಷ್ಟ ಜಾತಿ ಇರುವಂಥ ಊರದು ಕುಗ್ರಾಮ, ತಾವು ಸಹಾಯ ಮಾಡಲೇಬೇಕು ಅಂದರು. ಇಲ್ಲಪ್ಪ ಇನ್ಶೂರೆನ್ಸ್ ಇದ್ದರೆ ಖಂಡಿತ ಅದನ್ನು ಇದು ಮಾಡ್ಕೊಡ್ತೀನಿ ಅಂದರು. DM ವರ್ಕರಿಗೆ ಕೇಳಿದಾಗ DM ಸಾಹೇಬ್ರು ಹೇಳಿದ್ರು, ಕೇವಲ 2 ಹಸುಗಳು ಮಾತ್ರ ಇನ್ಶೂರೆನ್ಸ್ ಇದೆ, ಮಿಕ್ಕಿದ್ದು ಏನು ಮಾಡೋಕ್ಕೋಲ್ಲ ಆ್ಯಸ್ ಪರ್ ಲಾ ಪ್ರಕಾರ ಅಂತಂದರು. ಇಲ್ಲಪ್ಪ ಅದನ್ನು ಮಾಡಲೇಬೇಕು, ಬಡವರು ಅನುಕೂಲ ಆಗಬೇಕು, ನಾನು ಮಾತಾಡ್ತೀನಿ, ಇನ್ಶೂರೆನ್ಸ್ ಇರಬೇಕು, ಕೊಡೋದಕ್ಕೆ ಹೈದರಾಬಾದ್ ಕೊಡೋಕ್ಕಾಗುತ್ತೆ, ಇಲ್ಲ ಬಡವರಿದ್ದಾರೆ ಏನು ಸಹಾಯ ಮಾಡಲೇಬೇಕಂತ ಅವ್ರ ಪಾಪ ದೊಡ್ಡ ಮನಸ್ಸು ಮಾಡಿ ರೆಸ್ಪೆಕ್ಟ್ ಇದನ್ನು ಒಪ್ಪಿಗೆ ತುಂಬಿದ್ದು ಧನ್ಯವಾದಗಳು ನಾರಾಯಣವ್ರಿಗೆ. ಇನ್ನೊಬ್ಬರಿಗೆ ಏನಾಗಿತ್ತು, ಪಾಪ ಇದೇ ಇರಲಿಲ್ಲ, 2 ಹಸುಗಳು. ನಮ್ಮ ಸಾಮೇಗೌಡರು ಅವತ್ತು 3 ಹಸು ಕಳ್ಕೊಂಡ್ಬಿಟ್ಟಿದ್ದಾನೆ. ವೈಯಕ್ತಿಕವಾಗಿ ನಾನು ಸ್ವಲ್ಪ ಒಂದು ಇದು ಮಾಡ್ತೀನಿ, ಒಂದು ಹಸು ತಗೊಂಡು ಅವರಿಗೆ ಸಹಾಯ ಮಾಡ್ತೀನಿ ಅಂತ ವೈಯಕ್ತಿಕವಾಗಿ ಅವರು ಒಂದು 10,000 ರೂಪಾಯಿ ಕೊಟ್ಟಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಈ ವಿಡಿಯೋ ಮೂಲಕ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ತಾಲೂಕಿನ ಎಲ್ಲ ಯಾರ್ಯಾರು ರೈತರಿದ್ದೀರಿ, ಹೈನುಗಾರಿಕೆ ಮಾಡ್ತೀರಿ, ತಪ್ಪದೇ ನಮ್ಮ ಹಸುಗಳಿಗಾಗಿರ್ಬೋದು, ಬೆಲೆಗಳಿಗಾಗಿರ್ಬೋದು ಇನ್ಶೂರೆನ್ಸನ್ನು ತಪ್ಪದೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ದಿನ ನಮ್ಮ ನಾಗಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಏನು ರೀಸೆಂಟಾಗಿ 1 ವಾರದ ಹಿಂದೆ ಏನು ಕಸಿರೆಡ್ಡಿಹಳ್ಳಿಯಲ್ಲಿ ಸುಮಾರು ಹಸುಗಳು 7-8 ಹಸುಗಳು ಸತ್ತೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಬರೀ 2 ಹಸುಗೆ ಮಾತ್ರ ಇದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಅದರ ವಿಚಾರವಾಗಿ ನಮ್ಮ ಕಸಿರೆಡ್ಡಿಹಳ್ಳಿ ನಮ್ಮ ರಾಜು ಅವರು ನಾಗಣ್ಣವ್ರ ಹತ್ರ ಬಂದು ಮಾತಾಡಿ ನನ್ನ ಹತ್ರ ಬಂದು ಮಾತಾಡಿದಾಗ
ಅದ್ರ ಪ್ರಕಾರ ಏನಾಯ್ತು ಅಂದರೆ ವಿಮೆ ಇಲ್ಲ ಕಟ್ಟಿಲ್ಲ ಅಂತಂದರೆ ಅದು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ದತ್ತಿಯಲ್ಲಿ ಮೊದಲು ಕೊಡ್ತಿದ್ರು, ಮೊದಲು ಒಂದು 20-25 ಸಾವಿರ ಕೊಡ್ತಿದ್ರು. ಈಗ ಅದನ್ನು ನಿಲ್ಲಿಸ್ಬಿಟ್ಟಿದ್ರು. ಯಾಕಂದರೆ ಅದನ್ನು ದತ್ತಿ ಕೊಡ್ತಾ ಇದ್ರೆ ಇನ್ಶೂರೆನ್ಸ್ ಇವ್ರು ಕಟ್ಟಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಸಹ ದತ್ತಿ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿ ಅದನ್ನು ನಿಲ್ಲಿಸ್ಬಿಟ್ಟಿದ್ರು. ಬಹುಶಃ ಇವರ ಒಂದು ಏನೇ ಮಾಡಿ ಪಾಪ ಕೊಡಿಸ್ಬೇಕು. ಯಾಕಂದರೆ ದಲಿತ ಕುಟುಂಬಗಳು ಆ ಊರಿನಲ್ಲಿ ಇರ್ತಕ್ಕಂಥ ಜಾಸ್ತಿ ಇರ್ತಕ್ಕಂಥ ದಲಿತ ಕುಟುಂಬಗಳು, ಬಡ ರೈತರು ಬೇರೆಯವರು, ಅದೇ ರೀತಿ ಅವ್ರಿಗೆ ಅನಾನುಕೂಲ ಆಗಿದೆ. ಬಹುಶಃ ಇಂಥವ್ರಿಗೆ ನಾವು ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಮೊನ್ನೆ ನಮ್ಮ ನಾಗಣ್ಣ ನಾವೆಲ್ಲ ಹೋಗಿ ಮಾತಾಡಿ ಅದ್ರ ಸಲುವಾಗಿ ಒಂದು ದಿನ ಏನು ಚೆಕ್ಗಳನ್ನು ವಿತರಣೆ ಮಾಡಿದ್ದೀವಿ. ಬಹುಶಃ ಇದು ಅವ್ರಿಗೆ ಒಳ್ಳೆ ಇದೇನು ಪಾಪ ನಾವು 10,000 ಕೊಟ್ಟರೆ ಅವ್ರಿಗೇನು ಹೊಟ್ಟೆ ತುಂಬಲ್ಲ. ಅದರ ಪ್ರಕಾರ ಇವತ್ತೇನು ಹೇಳ್ತೀನಿ ಅಂದರೆ ನಮ್ಮ ನಾಗಣ್ಣವರು ಇದುವರೆಗೂ ಈಗಾಗಲೇ ಹೇಳ್ತಾ ಇದ್ರು ಇನ್ಶೂರೆನ್ಸು ಭಾಳ ಮುಖ್ಯ. ನಾವು ಸುಮಾರು ಕಡೆ ನಾವು ಬಾಯಿ ಬಡ್ಕೊಂಡ್ರು ಸಹ ಕೆಲವರು ಅದ್ರ ಬಗ್ಗೆ ಕಿವಿ ಕೊಡ್ತಾ ಇಲ್ಲ. ಈಗ ನೋಡಿ, ಇನ್ಶೂರೆನ್ಸ್ ಇದ್ದಿದ್ರೆ ಮೊದಲು 60,000 ಇತ್ತು, ಈಗ 70-80 ಸಾವಿರ ಬರುವಂಥ ಒಂದು ಇನ್ಶೂರೆನ್ಸ್ ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಬಹುಶಃ ಮುಂದಿನ, ಯಾಕಂದರೆ ನಾವು ಇನ್ನೂ 750 ರೂಪಾಯಿ ಇವ್ರು ಕಟ್ಟಿದಾಗ ರೈತರು ನಮ್ಮ ಕೋಮೂಲಿಂದ 750 ರೂಪಾಯಿ ಕೊಟ್ಟು 1,500 ರೂಪಾಯಿ ವರ್ಷಕ್ಕೆ ಕೊಡುವಂಥ ನಿಟ್ಟಿನಲ್ಲಿ ಇರಬೇಕಾದ್ರೆ ಇವರು ನಮ್ಮ ಜನ ಹೇಗೆ ಅಂತಂದರೆ ದಿನಕ್ಕೆ ಬೇಕಾದರೆ 1,000-2,000 ಖರ್ಚು ಮಾಡಿಬಿಡ್ತಾರೆ. ಈ ಕೆಲವರು ಬಂದು ಹೋಗಿ ಸೆಕ್ರೆಟರಿಗಳು ಹೇಳ್ತಾರಲ್ಲ ಪಾಪ, ಬಂದು ಕೇಳ್ಕೊಂಡ್ರು ಅವರೇ ಊರಿಗೆ ಬರ್ತಾರೆ. ಇನ್ಶೂರೆನ್ಸ್ ಅವರೇ ಊರಿಗೆ ಬಂದು ಇವಾಗ ವರ್ಷಕ್ಕೆ 2 ಸಲ ಬರ್ತಾರೆ. ಈಗೇನು 3 ಸಲ ಬರ್ತೀವಿ ಅಂತ ಸಹ ಹೇಳಿದ್ದಾರೆ. ಅದನ್ನು ಬಂದು ನ್ಯಾಯವಾಗಿ ಕಟ್ಟಿ ಒಂದು ದಿನ ಹೆಚ್ಚು ಕಡಿಮೆ ಆದರೆ, ಯಾಕಂದರೆ ಒಂದು ಹಸು ಈಗ ಬಡತನದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಏನೇ ಮಾಡಲಿ, ಈಗ ಒಂದು ಹಸು ತೀರ್ಕೊಂಡ್ಬಿಟ್ರೆ ₹1,00,000 ಇವಾಗ $1,20,000 ರೂಪಾಯಿ ಬೇಕಾಗ್ತದೆ. ಒಂದು ಹಸು ನ್ಯಾಯವಾಗಿರೋ ಹಸು ತಗೋಬೇಕಂದ್ರೆ ಲಕ್ಷ ಮೇಲೇನೆ, ಕಡಿಮೆ ಅಂತೂ ಸಿಗೋದೇ ಇಲ್ಲ. ಕೂಲಿ ಮಾಡಿ ಜೀವನ ಮಾಡೋಂಥವ್ರು ಎಲ್ಲಿಂದ ತಂದು ಹಸುನ ಕೊಂಡ್ಕೊಳ್ಲಿಕ್ಕೆ ಆಗ್ತದೆ? ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಹೇಳೋದು ಇಷ್ಟೇ, ತಾವು ಏನೇ ಕಷ್ಟ ಇರಲಿ 750 ರೂಪಾಯಿ ವರ್ಷಕ್ಕೆ ಆ ವಿಮೆ ಏನು ಇನ್ಶೂರೆನ್ಸ್ಗೆ ಕಟ್ಟಿಬಿಟ್ರೆ ಇನ್ನು 750 ರೂಪಾಯಿ ನಮ್ಮ ಕೋಮೂಲಿಂದ ಕಟ್ತೀವಿ. ಆ ಒಂದು ನಿಟ್ಟಿನಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ. ಯಾಕಂದರೆ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿ ವ್ಯರ್ಥ ಆಗ್ಬಿಡುತ್ತೆ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಏನು ಇವತ್ತು ದಿನ ನಮ್ಮನ್ನು ಕರೆಸಿ ನಮ್ಮ ಶ್ರೀನಿವಾಸ ರೆಡ್ಡಿಯವರು, ನಮ್ಮ ಅದೇ ರೀತಿ ರಾಜು, ನಮ್ಮ ನಾಗಣ್ಣ ಅವರ ಒಂದು ಸಮ್ಮುಖದಲ್ಲಿ ಇವತ್ತು ದಿನ ಈ ಒಂದು ಕೆಲಸ ಮುಗಿಸಿದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಈ ಸಂದರ್ಭ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.